ನಾನು ನಿಮ್ಮ ಅವಿನಾಶ್, ನೀವು ನೋಡ್ತಾ ಇದ್ದೀರಾ ಸ್ವಾಗತ ಚಾನಲ್. ನಾವು ಇವಾಗ ಇಲ್ಲಿ ತಾಡಿಪತ್ರಿಯಲ್ಲಿದ್ದೀವಿ. ಗಂಡಿಕೋಟೆಯಿಂದ ತಾಡಿಪತ್ರಿಗೆ ಬಂದ್ವಿ. ಇಲ್ಲಿ ಚಿಂತಕಾಲ ವೆಂಕಟರಮಣ ದೇವಸ್ಥಾನ ಇದೆ, ಅಲ್ಲಿ ನೋಡೋಣ ಹೇಗಿದೆ ಅಂತ. ಇದು ಮೇನ್ ರೋಡು, ಈ ಕಡೆಯಿಂದ ಬರಬೇಕು. ಇಲ್ಲೇ ಬೈಕ್ಸ್ ಎಲ್ಲ ಪಾರ್ಕ್ ಮಾಡೋರೆ. ಆ್ಯಂಡ್ ಇದು ಟೆಂಪಲ್. ಗಂಡಿಕೋಟೆಯಿಂದ ತಾಡಿಪತ್ರಿ ಸುಮಾರು 80 ಕಿಲೋಮೀಟರ್ಸ್ ದೂರ ಇರುತ್ತೆ. ತಾಡಿಪತ್ರಿಗೆ ಬಸ್ ಫೆಸಿಲಿಟೀಸ್ ಇದೆ. ಆಂಧ್ರ ಪ್ರದೇಶ್ ಬಸ್ಸಸ್ ಸಿಗುತ್ತೆ ನಿಮಗೆ. ಇದು ತುಂಬ ಹಳೆಯದಾದಂಥ ಒಂದು ದೇವಸ್ಥಾನ, ಪುರಾತನವಾದಂಥ ದೇವಸ್ಥಾನ. ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ನಮಗೆ ತುಂಬ ಅದ್ಭುತವಾದಂಥ ಒಂದು ಶಿಲ್ಪಕಲೆ ಕಾಣಿಸುತ್ತೆ ನೋಡಿ. ದೇವಸ್ಥಾನದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಗರುಡ ಕಂಬ ಕಾಣಿಸುತ್ತೆ. ಹಾಗೆ ಈ ದೇವಸ್ಥಾನ ಬಂದು 16ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನ. ಇದು ದೇವಸ್ಥಾನದ ಒಳ ಪ್ರಾಂಗಣ. ಇಲ್ಲಿ ಒಳಗಡೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಇಲ್ಲ. ಬಟ್ ನಾವು ಹೋದಾಗ ಜನ ರಶ್ ಇದ್ದರು, ಹಾಗಾಗಿ ಸ್ವಲ್ಪ ಮಾತ್ರ ಮೊಬೈಲಲ್ಲಿ ಶೂಟಿಂಗ್ ಮಾಡಿದೆ. ದೇವಸ್ಥಾನದೊಳಗಡೆ ಕಾರ್ವಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಶಿಲ್ಪಕಲೆ. ಸೊ ನೀವೇನಾದರೂ ಈ ಟೆಂಪಲ್ನ ವಿಸಿಟ್ ಮಾಡಿದ್ರೆ ಸ್ವಲ್ಪ ಸಮಯ ಮೀಸಲಾಗಿಟ್ಟು ಒಳಗಡೆ ಇರ್ತಕ್ಕಂಥ ಶಿಲ್ಪಕಲೆಯನ್ನು ನೋಡಿ ಆನಂದಿಸಿ. ಈ ದೇವಸ್ಥಾನ ಬಂದು ASI ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಮೇಯ್ನು. ಇದ್ರ ಆ ಕಡೆ ಸೈಡು ಅಂದರೆ ಆ ಕಡೆ ಸೈಡ್ಗೆ ಅಮ್ಮವರಿದ್ದಾರೆ, ಆನಂದವಲ್ಲಿ ಅಂತ. ಲಕ್ಷ್ಮೀ ಮಾತೆ ಇದ್ದಾರೆ, ಆನಂದವಲ್ಲಿ ಅಂತ ಹೆಸರಲ್ಲಿ. ಆ್ಯಂಡ್ ಇದು ಬ್ಯಾಕ್ ಸೈಡ್ ಗೋಪುರ, ಕೆಲವೊಂದು ಡೆಕೋರೇಷನ್ ಮಾಡ್ತಾವ್ರೆ. ಆ್ಯಂಡ್ ನಿಮಗೆ ಇಲ್ಲಿ 11:30 ಅಷ್ಟೊತ್ತಿಗೆ ಟೆಂಪಲ್ ಕ್ಲೋಸ್ ಮಾಡಿಬಿಡ್ತಾರೆ. ತುಂಬ ಹಳೆಯದಾದಂಥ ಒಂದು ದೇವಸ್ಥಾನ. ಸುಮಾರು ವಿಜಯನಗರ ಕಾಲಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಚಿಂತಕಾಲ ವೆಂಕಟೇಶ್ವರ ಸ್ವಾಮಿ ಅಂತ ಯಾಕೆ ಬಂತು ಅಂದರೆ, ಸ್ವಾಮಿಯವರು ಒಬ್ಬರು ಕನಸಿನಲ್ಲಿ ಬಂದು ಈ ಸ್ಥಳದಲ್ಲಿ ಇದ್ದೀನಿ ನಾನು ಅಂತ ಹೇಳಿದ್ರಂತೆ. ಸೊ ಹೇಳಿದಾಗ ಅವ್ರು ಬಂದು ಹುಡುಕಿದ್ರೆ ಹುಣಸೆ ಹಣ್ಣು ಮರದಲ್ಲಿದ್ದರಂತೆ ಸ್ವಾಮಿಯವರು, ವೆಂಕಟೇಶ್ವರ ಸ್ವಾಮಿಯವರು. ಸೊ ಹಾಗಾಗಿ ಚಿಂತಕಾಯಿ ಅಂದರೆ ಹುಣಸೆ ಹಣ್ಣು ಅಂತ ಅರ್ಥ. ಸೊ ಹುಣಸೆ ಹಣ್ಣು ಮರದಲ್ಲಿದ್ದರಂತೆ. ಸೊ ಹಾಗಾಗಿ ಇದಕ್ಕೆ ಚಿಂತಕಾಯಿ ವೆಂಕಟರಮಣ ಸ್ವಾಮಿ ದೇವರು ಅಂತ ಹೆಸರು. ಸೊ ಇಲ್ಲಿ ಹೆಂಗಸರು ಶೃಂಗಾರ ಮಾಡ್ಕೊತಾರಲ್ಲ, ಅದನ್ನೆಲ್ಲ ಕೆತ್ತನೆ ಮಾಡೋರೆ. ಮತ್ತು ಈ ಕಡೆ ರಾಮಾಯಣವನ್ನು ಕೆತ್ತನೆ ಮಾಡಿದ್ದಾರೆ. ಸೊ ಇದೆಲ್ಲ ದೇವಸ್ಥಾನದ ಹೊರ ಪ್ರಾಂಗಣ. ಚಿಂತಕಾಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು 500 ಮೀಟರ್ಸು ಡೌನಿಗೆ ಬಂದರೆ ಇಲ್ಲಿ ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಅದು ಪೆನ್ನಾ ನದಿ ಪಕ್ಕದಲ್ಲೇ ಈಶ್ವರನ ಗುಡಿ. ಇದೆಲ್ಲ ಪಾರ್ಕಿಂಗ್ ಪ್ಲೇಸು, ಪಾರ್ಕಿಂಗ್ ಚಾರ್ಜ್ ಏನಿಲ್ಲ. ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ ಇದು ಕೂಡ. ಇದು ASI ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಇದು ದೇವಸ್ಥಾನ. ಸೊ ಬೋರ್ಡ್ ಹಾಕೋರು ASI ಡಿಪಾರ್ಟ್ಮೆಂಟ್ ಅವರು. ಅಲ್ಲಿ ಬಟ್ಟೆ ಎಲ್ಲ ಒಣಗಾಕೋರಲ್ಲ, ಅದು ಪೆನ್ನಾ ನದಿಯಲ್ಲಿ ನೀರಿಲ್ಲ ಈಗ ಸದ್ಯಕ್ಕೆ. ಎಲ್ಲೋ ಒಂದು ಸ್ವಲ್ಪ ಐತೆ ಬಟ್ಟೆ ಹಾಕೋರಲ್ಲ, ವೈಟ್ ಬಟ್ಟೆ ಸ್ವಲ್ಪ ಐತೆ.
ಇದು ದ್ವಾರದಲ್ಲೇ ಈ ಥರ ಒಂದು ಕಲ್ಲುಗಳಿದ್ದಾವೆ, ಗ್ರ್ಯಾಂಡಿಯರ್ ಲುಕ್ಕು. ಈ ಕಡೆನೂ ಐತೆ, ಎರಡು ಕಡೆನೂ. ಅಲ್ಲಲ್ಲಿ ಟೆಂಪಲ್ ಬೇಸ್ ಮಾತ್ರ ಐತೆ. ಇದು ಧ್ವಜಸ್ತಂಭ, ಫ್ಲ್ಯಾಗ್ ಹಾರಾಡ್ತೈತೆ. ಇಲ್ಲಿ ರಥ ಇದೆ, ಕಲ್ಲಿನ ರಥ. ಟೂ ವೀಲರ್ ಇದ್ದರೆ ಡೈರೆಕ್ಟ್ ಟೆಂಪಲ್ವರೆಗೂ ಬರ್ಬೋದು ನೀವು ಇಲ್ಲಿವರೆಗೂ. ನದಿಗೆ ಹೋಗೋ ದಾರಿ ಅದು. ಇಲ್ಲಿ ನಂದೀಶ್ವರ ಇದ್ದಾರೆ, ನಂದೀಸ. ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರ ಬೋರ್ಡ್ ಇದು. ಇದರಲ್ಲಿ ಹಿಸ್ಟ್ರಿ ಇದೆ, ಇಂಗ್ಲೀಷಲ್ಲಿದೆ. ಇದು ಬಿಟ್ಟರೆ ಹಿಂದಿ ಮತ್ತು ತೆಲುಗು ಅಲ್ಲಿದೆ. ಇಂಗ್ಲೀಷ್ ಬೆಟರ್ ಅನ್ನಿಸ್ತು, ಹಾಗಾಗಿ ಇಂಗ್ಲೀಷಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು 14ನೇ ಶತಮಾನದಲ್ಲಿ ಕಟ್ಟಿಸಿರ್ತಕ್ಕಂತಹ ದೇವಸ್ಥಾನ. ವಿಜಯನಗರ ಆಳ್ವಿಕೆಗೆ ಸೇರಿದೆ. ಇಲ್ಲೊಂದು ಬೆಕ್ಕು ಹೋಗ್ತೈತೆ. ಸೊ ಇದು ಗೋಪುರದಲ್ಲಿರ್ತಕ್ಕಂಥದ್ದು. ASI ಡಿಪಾರ್ಟ್ಮೆಂಟಿಗೆ ಸೇರಿದೆ. ಆದರೆ ಇಲ್ಲಿ ಪೂಜೆ ನಡೀತಾ ಇದೆ, ಹಾಗಾಗಿ ದೇವಸ್ಥಾನದ ಒಳಗಡೆ ಆಗಲ್ಲ, ಹೊರಗಡೆ ತೋರಿಸ್ತೀನಿ ವಿಡಿಯೋನ. ಇದು ಟೆಂಪಲ್ಲು. ಇದು ಗೋಪುರ ಫುಲ್ ಗ್ರ್ಯಾಂಡಿಯರ್ ಆಗಿದೆ. ಇಲ್ಲಿ ಗಣೇಶ ಇದ್ದಾರೆ. ಇದು ಪೆನ್ನಾ ನದಿ, ಡ್ರೈ ಆಗಿದೆ, ಸ್ವಲ್ಪ ಇದೆ ನೀರಷ್ಟೇ, ಮಿಕ್ಕಿದೆಲ್ಲ ಡ್ರೈ. ಇವರು ಬಟ್ಟೆ ಒಗಿತಾರೆ. ಆ್ಯಂಡ್ ಇದು ಈಶ್ವರನ ಗುಡಿ, ಇಲ್ಲಿ ನಂದಿ ಇದ್ದಾರೆ. ಇದು ಸೌತ್ ಸೈಡ್ ಎಂಟ್ರಿ ಟೆಂಪಲ್ಲು. ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಂಟ್ರಿ ಇದು ಸೌತ್ ಸೈಡಿಂದ. ಪಾರ್ಕಿಂಗ್ ಇರೋದು ನಾರ್ತ್ ಸೈಡು. ಈ ನಾರ್ತ್ ಸೈಡು, ಸೌತ್ ಸೈಡು ಮತ್ತು ವೆಸ್ಟ್ ಸೈಡು, ಈ 3 ಗೋಪುರನೂ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಅದು ವಿಜಯನಗರದ ಅಂತ್ಯಕಾಲ. ಸೊ ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಿಲ್ಲ. ಏನಾದರೂ ಕಂಪ್ಲೀಟ್ ಆಗಿದ್ದರೆ ಇನ್ನೆಷ್ಟು ಗ್ರ್ಯಾಂಡಿಯರ್ ಆಗಿರ್ತಾಯಿತ್ತು ಅನ್ನೋದು ನಾವು ಒಂದು ಊಹೆ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಮೇಲವರೆಗೂ ಹಂಗೆ ಇದೆ. ಇದು ಅಡ್ಡ ಹಾಕಿದ್ದಾರೆ, ಹಾಗಾಗಿ ಕ್ಲೀನಾಗಿ ತೊಗೊಳಕ್ಕಾಗ್ತಾಯಿಲ್ಲ ಶಾರ್ಟ್. ಹೌದು, ಆ ಕಡೆ ಸೈಡು ಹಂಗೆ ಇದೆ. ಈ ರೀತಿ ಇದೆ. ಬಿಸಿಲು ಸ್ವಲ್ಪ ಕಪ್ಪಾಗ್ಬೋದು ವಿಡಿಯೋ, ಬಿಸಿಲಿರೋದ್ರಿಂದ. ಆದಷ್ಟು ಕ್ಲಿಯರಾಗಿ ತೆಗಿಯೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಒಂದು ಕಡೆ ತ್ರಿಶೂಲ, ಇನ್ನೊಂದು ಕಡೆ ಡಮರುಕ. ಈಶ್ವರ ಅರ್ಧ ಹೊಡೆದಾಕಿದ್ದಾರೆ. ಈ ದೇವಸ್ಥಾನ ಬಂದು ASI ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿರ್ತಕ್ಕಂಥ ದೇವಸ್ಥಾನ. ಮತ್ತು ಈ ದೇವಸ್ಥಾನ ಬಂದು ವಿಜಯನಗರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬಟ್ ಏನಂದರೆ ಇಲ್ಲಿ ಇತಿಹಾಸ ನೋಡಿದ್ರೆ ಪರಶುರಾಮರು ಇಲ್ಲಿ ಬಂದು ತಪಸ್ಸು ಮಾಡಿ ಕೆಲವೊಂದು ಕಾಲ ಇಲ್ಲಿ ತಪಸ್ಸು ಮಾಡಿ ಇಲ್ಲಿ ಪೂಜೆ ಮಾಡಿ ಆಮೇಲೆ ಹುಟ್ಟಿರತಕ್ಕಂಥದ್ದು ಅಂತಲೂ ಹೇಳ್ತಾರೆ.
ಈ ದೇವಸ್ಥಾನದಲ್ಲಿ ಶಿಲ್ಪಕಲೆ ಅಂತೂ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ತಾಡಿಪತ್ರಿಗೆ ವಿಸಿಟ್ ಮಾಡಿದ್ರೆ ಚಿಂತಕಾಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಬುಗ್ಗರಾಮಲಿಂಗೇಶ್ವರ ದೇವಸ್ಥಾನ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಟೈಮ್ ಇಟ್ಕೊಂಡು ನೀವು ಇಲ್ಲಿರ್ತಕ್ಕಂಥ ಶಿಲ್ಪಕಲೆಯನ್ನು ಆನಂದಿಸಿ. ಶಾಸನದ ಕಲ್ಲುಗಳು, ಸೊ ಇಲ್ಲಿ ಒಂದು ಶಿವಲಿಂಗ ಇದೆ, ನೀವೇ ಅಭಿಷೇಕ ಮಾಡ್ಕೊಬೋದು. ಇಲ್ಲಿ ನವಗ್ರಹಗಳಿದೆ. ಸೊ ಇದು ಈಶ್ವರನ ದೇವಸ್ಥಾನ. ಬುಗ್ಗ ಅಂದರೆ ನೀರಿನ ಚಿಲುಮೆ ಅಂತ ಅರ್ಥ. ಸೊ ಇಲ್ಲಿ ಏನಂದರೆ ದೇವಸ್ಥಾನದ ಒಳಗಡೆ ಶಿವಲಿಂಗದ ಕೆಳಗಡೆಯಿಂದ ನೀರು ಚುಮ್ತಾನೆ ಇರುತ್ತೆ, ಹಾಗಾಗಿ ಇದನ್ನು ಬುಗ್ಗ ಅಂತ ಹೇಳ್ತಾರೆ. ಮತ್ತು ಈ ಶಿವಲಿಂಗವನ್ನು ರಾಮರು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಹಾಗಾಗಿ ಇದು ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ. ಈ ವಿಡಿಯೋನ ಮುಗಿಸೋವಂಥ ಸಮಯ ಬಂತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.